ಹೆಂಡ್ತಿ ಮಾತು ಗಂಡ ಕೇಳಿದ್ರೆ ಹೆಂಗಿರ್ತದ ಪ್ರಪಂಚಕ್ಕೆಲ್ಲ ತೋರಿಸ್ತೀನಿ. ಸ್ನೇಹಿತರೆ, ಈ ವರ್ಷದ ಬಹುನಿರೀಕ್ಷಿತ ಸಿನಿಮಾಗಳಲ್ಲಿ ಪುಷ್ಪ 2 ದಿ ರೂಲ್ ಸಿನಿಮಾ ಕೂಡ ಒಂದು. ಪುಷ್ಪ ಸಿನಿಮಾದ ಮೊದಲ ಭಾಗ ಸೂಪರ್ ಹಿಟ್ ಆದ ನಂತರ ಸಿನಿ ಪ್ರಿಯರು ಎರಡನೇ ಭಾಗದ ಸಿನಿಮಾಗಾಗಿ ಕಾಯುತ್ತಿದ್ದರು. ಸ್ಟಾರ್ ನಿರ್ದೇಶಕ ಸುಕುಮಾರ್ ನಿರ್ದೇಶನದ ಟಾಲಿವುಡ್ನ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್, ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಹಾಗೂ ಫಹದ್ ಫಾಸಿಲ್ ಅಭಿನಯದಲ್ಲಿ ಮೂಡಿ ಬರುತ್ತಿರೋ ಪುಷ್ಪ 2 ದಿ ರೂಲ್ ಸಿನಿಮಾ ಇದೇ ಡಿಸೆಂಬರ್ 5 ತೆರೆ ಕಂಡು ಪ್ರದರ್ಶನಗೊಳ್ಳುತ್ತಿದೆ. ಚಿತ್ರ ಬಿಡುಗಡೆಗೂ ಮುನ್ನ ಇದ್ದ ಕ್ರೇಜ್ ನಂತರ ಅಷ್ಟೇನು ಕಂಡು ಬರುತ್ತಿಲ್ಲ. ಪುಷ್ಪ 2 ಚಿತ್ರ ಈಗಾಗಲೇ ಬಿಡುಗಡೆಯಾಗಿ ಪ್ರದರ್ಶನಗೊಳ್ತಾ ಇದೆ. ಈಗ ನಾವಿದ್ದೀವಿ VR ಸಿನಿಮಾ ಮಲತಳ್ಳಿಯಲ್ಲಿ. ಈಗ ಇದು ಫಸ್ಟ್ ಶೋ ಈಗ ರನ್ ಆಗ್ತಾ ಇದೆ. ಈ ಒಂದು ಫಸ್ಟ್ ಶೋನಲ್ಲಿ ಕೇವಲ 37 ಜನ ಮಾತ್ರ ಹೋಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೆಕೆಂಡ್ ಶೋಗೆ ಇನ್ನೂ ಈಗ 10 ಗಂಟೆಗೆ ಶೋ ಇದೆ, ಇನ್ನೂ ಯಾರೂ ಬಂದಿಲ್ಲ. ಈಗ ನೋಡ್ತಾ ಇರ್ಬೋದು. ಇಲ್ಲಿ ಪ್ರಾಬ್ಲಮ್ ಏನಂದರೆ, ಈ ಒಂದು ಥಿಯೇಟ್ರಲ್ಲಿ ತೆಲುಗು ಮತ್ತು ತಮಿಳು ಚಿತ್ರಗಳು ಹಾಕಿದ್ರೆ ಇಲ್ಲಿ ಪಾರ್ಕಿಂಗ್ ಏರಿಯಾ ಫುಲ್ಲು ಎಲ್ಲ ಬ್ಯುಸಿ ಆಗಿರುತ್ತೆ, ಎಲ್ಲ ಕ್ರೌಡ್ ಇರುತ್ತೆ. ಬರೀ 37 ಜನ ವೀಕ್ಷಣೆ ಮಾಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಈಗ 10 ಗಂಟೆ ಶೋ, ಈಗ 9 ಗಂಟೆ, ಇನ್ನೂ ಜನ ಯಾರೂ ಬಂದಿಲ್ಲ. ಇಲ್ಲಿ ಪಾರ್ಕಿಂಗ್ ಏರಿಯಾ ಫುಲ್ ಖಾಲಿ ಇದೆ. ನೀವು ಈಗ ನೋಡಿ, ಬರೀ 37 ಜನ ಹೋಗಿದ್ದಾರೆ ಅಂದರೆ ಎಷ್ಟು ಪಾರ್ಕಿಂಗ್ ಏರಿಯಾ ಇಲ್ಲಿ ಎಷ್ಟು ಜನ ಇದೆ ಅಂತ ತೋರಿಸ್ತೀನಿ ನೋಡಿ. ಬರೀ ಇಷ್ಟೇ, ಇಲ್ಲೇನು 2 ವೀಲರಿಗೆ ಏನು ಇಲ್ಲಿ ಇಷ್ಟು ನಿಂತಿದೆ, ಒಂದು 37 ಜನ ಹೋಗಿದ್ದಾರೆ ಅಂದರೆ ಇಷ್ಟೇ ಜನ ಇವಾಗ ತೆಲುಗು ಈಗ ಹಾಕಿಲ್ಲ, ಕನ್ನಡ ವರ್ಷನ್ನು ಪುಷ್ಪ 2 ಚಿತ್ರ ನೋಡ್ತಾ ಇದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಲು ಕೇವಲ ಬೆರಳೆಣಿಕೆಯಷ್ಟೇ ಅಭಿಮಾನಿಗಳು ಕಂಡು ಬಂದರು. ಚಿತ್ರ ನೋಡಿ ಬಂದ ಅಭಿಮಾನಿಗಳು ನೀರಸ ಪ್ರತಿಕ್ರಿಯೆ ನೀಡಿದ್ದು ಕಂಡು ಬಂತು. ಚೆನ್ನಾಗಿದೆ ಮೂವಿ ಸೂಪರ್. ಅಲ್ಲು ಅರ್ಜುನ್ ಸೂಪರ್ ಆ್ಯಕ್ಟಿಂಗ್. ಅಲ್ಲು ಅರ್ಜುನ್ ಆ್ಯಕ್ಟಿಂಗ್ ಸೂಪರು. ಫಿಲಮ್ ನೋಡ್ಬೋದು. ರಶ್ಮಿಕಾ ಮಂದಣ್ಣ ಅವ್ರದ್ದು ಚೆನ್ನಾಗಿದೆ. ಸೆಕೆಂಡ್ ಹಾಫಿಂದ ಅಂತೂ ಚೆನ್ನಾಗಿದೆ. ಪುಷ್ಪ 2 ಸಿನಿಮಾ ರಿಲೀಸ್ಗೂ ಮೊದಲೇ ದೊಡ್ಡ ಮೊತ್ತದಲ್ಲಿ ಹಣ ಗಳಿಸಲಿದೆ ಎಂದು ಹೇಳಲಾಗುತ್ತಿತ್ತು. ಚಿತ್ರ ಯಾವ ಮಟ್ಟದಲ್ಲಿ ಕಲೆಕ್ಷನ್ ಮಾಡುತ್ತದೆ, ಯಾವ ಸಿನಿಮಾದ ದಾಖಲೆಗಳನ್ನು ಧೂಳಿಪಟ ಮಾಡಲಿದೆ ಎಂಬುದನ್ನು ಕಾದು ನೋಡಬೇಕು. ಮೊದಲ ದಿನವೇ ಪುಷ್ಪ 2 ಚಿತ್ರಕ್ಕೆ ನೀರಸ ಪ್ರದರ್ಶನ ಕಂಡುಬಂತು. ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಕಲೆಕ್ಷನ್ ಮಾಡುತ್ತದೆ ಎಂದು ಕಾದು ನೋಡಬೇಕಿದೆ.